ಸಚಿವರ ಉತ್ತರಕ್ಕೆ ತೃಪ್ತರಾಗದ ವಿಪಕ್ಷಗಳು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮರು ಉತ್ತರವನ್ನ ಕೊಟ್ಟರು. ಕತ್ತಲು ಆದ ಕಾರಣ ಕಾಣದೆ ಹೊಡೆದಿದ್ದಾರೆ. ಕಾಡು ಇನ್ನೂ ಕತ್ತಲು, ಹೀಗಾಗಿ ಕಾಣಲಿಲ್ಲ. ಒಂದೇ ರೌಂಡ್ಗೆ ಮೂವರು ಸಾಯಬಹುದಾದಂತ ಬಂದೂಕು. ತನಿಖೆಯ ಬಳಿಕ ಸತ್ಯಾನುಸತ್ಯತೆ ಗೊತ್ತಾಗುತ್ತದೆ ಅಂತ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು. ಹತ್ತಿರದಿಂದ ಶೂಟ್ ಮಾಡಿಲ್ಲ. ಬೇಟೆಗಾರರ ಬಳಿ ಜಿಂಕೆ ಮಾಂಸ ಇತ್ತು. ಜಿಂಕೆ ಚರ್ಮದ ಹುಡುಕಾಟ ನಡೀತಾ ಇದೆ. ಅವರು ಜಮೀನಿಗೆ ಹೋಗಿರಲಿಲ್ಲ. ಅದು ಕಾಡು, ಅವರ ಜಮೀನಲ್ಲ. ಕಾಡಿನ 5ರಿಂದ 8 ಕಿಲೋಮೀಟರ್ ಒಳಗಿದ್ರು. ನಮ್ಮ ಸಿಬ್ಬಂದಿಯಿಂದ ತಪ್ಪಾಗಿದ್ರೆ ಖಂಡಿತ ಕ್ರಮ ತಗೋತೇವೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಎನ್ಕೌಂಟರ್ನಲ್ಲಿ ಸತ್ತವರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಮ್ಯಾಜಿಸ್ಟ್ರೇಟ್ ತನಿಖೆ ಬೇಡ, ನ್ಯಾಯಾಂಗ ತನಿಖೆ ಮಾಡಬೇಕು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಬೇಕು ಅಂತ ಆರ್ ಅಶೋಕ್ ಒತ್ತಾಯ ಮಾಡಿದ್ರು. ಅಲ್ವಾ, ಬೆಳಿಗ್ಗೆ ಕೆಲವು ಡೌಟ್ಸ್ ಹೇಳಿದ್ರು, ಕಾಲು ಹೊಡಿಬೇಕಾಗಿತ್ತು ಅಂತ. ಬೆಳಿಗ್ಗೆ 5 ಗಂಟೆ 10 ನಿಮಿಷದಲ್ಲಿ ಆಗಿರೋದು. 5 ಗಂಟೆ 10 ನಿಮಿಷ ಬೆಳಕಾಗೋದಿಲ್ಲ. ಆಮೇಲೆ ಕಾಡು ದಟ್ಟವಾದ ಕಾಡೋದು, ಕಾಡಲ್ಲಿ ಇನ್ನೂ ಕತ್ತಲಿರುತ್ತೆ, ಗೊತ್ತಾಗೋದಿಲ್ಲ. ಅಲ್ಲ ಸರ್, ಆಗ ಅವರಿಗೆ ಜ್ಞಾನ ಬೇಕಲ್ಲ. ನಾವು ಸೊಂಟದಿಂದ ಜ್ಞಾನ ಬೇಕಲ್ಲ, ಕಾನೂನು ಎಲ್ಲೆಲ್ಲಿ ಹೊಡಿ. ನಾನು ಮಾತಾಡ್ತೀನಿ, ನೀವು ಆಮೇಲೆ ಬೇಕಾದ್ರೆ ಮಾತಾಡ್ಬೇಕ. ನೀವು ಮಾತಾಡೋವಾಗ ನಾನೇನ ಮಾತಾಡೋಣ ಅಲ್ವಾ? ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಕತ್ಲಿರುತ್ತೆ, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸ್ಟಾಫ್ ಒಂದು 10 ಜನ ಇದ್ರು ಸಭಾಧ್ಯಕ್ಷರ, 2-3 ಅಲ್ಲ, 2 ಟೀಮ್ ಹೋಗಿದ್ರು. 2 ಟೀಮು ಜೀಪುಗಳಲ್ಲಿ ಹೋಗಿದ್ರು. ಅವರು ಕಾಡೆಲ್ಲ ಸುತ್ತಾಡಿದ್ದಾರೆ. ಸಾಯಂಕಾಲ 8 ಗಂಟೆಯಿಂದ ಸುತ್ತಾಕಿ ಬೆಳಿಗ್ಗೆ 5 ಗಂಟೆನಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ 3 ರೌಂಡ್ಸು ಶೂಟ್ ಮಾಡಿದ್ದಾರೆ. ಅದ್ಯಾವುದೋ ಸ್ಲೈಡ್ ಆಕ್ಷನ್ ಗನ್ ಅಂತ. ಇದು ಈ ಪೆಲೆಟ್ಸ್ ಇರುತ್ತೆ, ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ. ಈ ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಹರಳ್ಕೊಳ್ಳುತ್ತೆ, ಮೈಯೆಲ್ಲ ಅದು ಏಟ್ ಬೀಳುತ್ತೆ. ಆ ಪೆಲೆಟ್ಸ್ ಅಲ್ಲಿ ಏನಾಗುತ್ತೆ, 3, 4, 5 ಕಡೆನೂ ಒಬ್ಬೊಬ್ಬರಿಗೆ ಗಾಯಗಳಾಗ್ಬೋದು. ಆ ರೀತಿ ಆ ಸ್ಲೈಡ್ ಆಕ್ಷನ್ ಗನ್ನಲ್ಲಿ ಶೂಟ್ ಮಾಡೋದ್ರಿಂದ 3 ರೌಂಡು ಅದು ದೇಹದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗಿರುತ್ತೆ. ಮತ್ತೆ ಒಂದೇ ರೌಂಡ್ಗೆ ಬೇಕಾದ್ರೆ 3 ಜನ ಬಿಡಬೇಕಾದ್ರೆ ಹೋಗ್ಬಿಡ್ಬೋದು ಇದರಲ್ಲಿ. ಮತ್ತೆ ಸಭಾಧ್ಯಕ್ಷರೇ, ಸುನೀಲ್ ಅವರು ಇನ್ನೊಂದು ಕೇಳಿದ್ರು, ಇದು ಅವರ ಶ್ರೀಮತಿಯವರು ಇದು ಜೋಳ ಕಾಯಲು ಹೋಗಿದ್ರು ಅಂತ. ಇದು ಆಗಿರ್ತಕ್ಕಂಥದ್ದು 5 ಕಿಲೋಮೀಟರ್ ಒಳಗಡೆ ದಟ್ಟ ಅರಣ್ಯದ ಒಳಗಡೆ ಆಗಿರ್ತಕ್ಕಂಥದ್ದು. ಅದು ಅವ್ರ ಜಾಗನೂ ಅಲ್ಲ, ಇದು ಅರಣ್ಯ ಪ್ರದೇಶ. ಇದು ನಾನು ಮಾಜರ್ ಮಾಡೋದ್ರಲ್ಲೂ ತಪ್ಪು ಮಾಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋವಂಥದ್ದು, ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. 1 ಕೋಟಿ ರೂಪಾಯಿ. ಯಾಕಂದ್ರೆ ಅಮಾಯಕರನ್ನ ಹೊಡೆದಿದ್ದಾರೆ, ಅವಶ್ಯಕತೆ ಇರಲ್ಲ. ವೀರಪ್ಪನ ಆಗಿದ್ರೆ ಪರವಾಗಿಲ್ಲ, ವೀರಪ್ಪನ ಆಗಿದ್ರೆ ಏನೋ ಪರವಾಗಿಲ್ಲ, ಕೊಡಬೇಕು ಅನ್ನೋ ಆಗ್ರಹ ಮಾಡ್ತೀನಿ. ಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ ಹೋಗಿ. ಆಮೇಲೆ ಇಲ್ಲಿ ಹೇಳಿದ್ದಾರೆ ನಾವು ಇಲಾಖಾ ತನಿಖೆ ಅಂತೇಳಿ. ಅವ್ರು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದ್ರೆ ನಿಮ್ಗೇನೋ ಅರ್ಥ ಮಾಡ್ಕೊಂಬಿಟ್ಟಿರ. ಆಮೇಲೆ ಏನನ್ನ ಕೋರ್ಟ್ ಅವರು ಅಂತ. ಕೋರ್ಟ್ ಅಲ್ಲ, ಇವರೇ ಇಲ್ಲಿಲ್ಲೇ ಅಡ್ಜಸ್ಟ್ಮೆಂಟ್. AC ಅಸಿಸ್ಟೆಂಟ್ ಕಮಿಷನರು ತನಿಖೆ ಮಾಡೋದು, ಪೊಲೀಸರು ಅಸಿಸ್ಟೆಂಟ್ ಕಮಿಷನರ್. ಏನ್ ತನಿಖೆ ಅವರೇ ಬರ್ತೈತೆ? ಯಾರ್ಯಾರು ಈ ತರ ಮಾಡಿದಾರೋ ಅದೆಲ್ಲ ಫೇವರ್ಗೆ, ಗೌರ್ಮೆಂಟ್ ಫೇವರ್ಗೆ ಕೊಡ್ತಾನೆ. ಗೌರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡ್ತಾನೆ, ಅವನಿಂದ ನ್ಯಾಯ ಎಲ್ಲಿ ಸಿಗ್ತೈತೆ? ತಪ್ಪು ಯಾರ್ದಾನ ಆಗಿರ್ಲಿ ಅಧ್ಯಕ್ಷರೇ, ಅವ್ರು ಕಾಡುಗಳ್ಳ ಅಂತಾರೆ, ಜನ ರೈತರು ಅಂತಾರೆ. ಸತ್ಯ ಯಾರಿಗೂ ಹೊರಗಡೆ ಬರ್ಬೇಕಲ್ಲ. ಮುಂದೆ ಈ ತರದ ಘಟನೆ ಆಗ್ಬಾರ್ದಲ್ಲ. ಹೊಸದಾಗಿ ಮಂತ್ರಿಮಂಡಲ ಬಂದಿದೆ, ಬಂದ ತಕ್ಷಣ 3 ಜನ ಎನ್ಕೌಂಟರ್ ಅಂತ ಹೇಳಿದ್ರೆ ಈ ಸರ್ಕಾರ ಏನ್ ತಳ್ತಾರೆ? ಎನ್ಕೌಂಟರ್ ಸರ್ಕಾರ. ಪರಿಷತ್ನಲ್ಲಿ ಶಾಗ್ಯ ಶೂಟೌಟ್ ಕೇಸ್ ಪ್ರಸ್ತಾಪ ಆಯಿತು. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಂಥದ್ದು ವಿಪಕ್ಷ ಬಿಜೆಪಿ. ಸಚಿವರು ಬಂದು ಉತ್ತರಿಸಲಿ ಅಂತ ಬಿಜೆಪಿಯವರು ಆಗ್ರಹಿಸಿದರು. ರೈತರನ್ನ ಅನ್ಯಾಯವಾಗಿ ಶೂಟ್ ಮಾಡಿ ಕೊಂದಿದ್ದಾರೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಇದೇ ವಿಚಾರ ವಾಕ್ಸಮರಕ್ಕೆ ಏರ್ಪಾಡಾಗಿದೆ. ಭಾರಿ ಗದ್ದಲ. ಸಂಧಾನ ಸಭೆ ಕರೆದ್ರು ಸಭಾಪತಿಗಳು. ಸಂಧಾನ ಸಭೆಯಲ್ಲಿ ಪ್ರಶ್ನೋತ್ತರಕ್ಕೆ ಒಪ್ಪಿದ್ದೀರಿ, ಈಗ ಇಲ್ಲಿ ಬಂದು ವ್ಯತಿರಿಕ್ತ ಮಾಡಬೇಡಿ ಅಂತ ಸಭಾಪತಿ ಸಲೀಂ ಅಹಮದ್ ಅವರು ಹೇಳ್ತಾರೆ. ವಿಧಾನ ಪರಿಷತ್ನಲ್ಲಾಗಿದ್ದು ರೀತಿಯ ಅಮಾನವೀಯ ಮತ್ತು ನೇರವಾಗಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಇದಕ್ಕೆ ಸರ್ಕಾರ ಮೊದಲು ಅವರನ್ನು ಹೇಳಿಕೆಯನ್ನು ಮಾಡಲಿ. ಈಗ ಇಮಿಡಿಯೇಟ್ಲಿ ಅದನ್ನ ತಹಸೀಲ್ದಾರರಿಗೆ ಒಪ್ಪಿಸಿದ್ದಾರೆ ಒಂದು ಎನ್ಕ್ವೈರಿಗೆ. ಇದು ಸಾಧುವಾದುದಲ್ಲ. ನಮಗೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡ್ಲಿ. ಮೊದಲು ಸರ್ಕಾರ ಅದನ್ನು ಹೇಳಿಕೆ ಮಾಡಿ, ಅದ ನಂತರ
ಕ್ವಶನ್ ಆನ್ಸರ್ ಅಮಾಯಕರ ಒಂದು ಇಲ್ಲ, ಪ್ರಾಣ ಹೋಗಿದ್ರೆ ದಯಮಾಡಿ ನಮ್ಮ ಸರ್ಕಾರ ಅದನ್ನ ದಯಮಾಡಿ ಗಂಭೀರವಾಗಿ ಪರಿಗಣಿಸುತ್ತೆ. ನೋಡಿ, ಆ ಈಗಾಗಲೇ ನೊಂದ ಕುಟುಂಬಕ್ಕೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಬೇಕಾಗಿದೆ. 10 ಲಕ್ಷ ಕೊಟ್ಟ ತಕ್ಷಣ ಪ್ರಾಣ ವಾಪಸ್ ಬರೋದಿಲ್ಲ. ಆ ಕುಟುಂಬದ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೇಳಿದೀರಾ, ದಯವಿಟ್ಟು ನೀವು ಹೇಳಿದೀರಾ, ನಾನು ಸರ್ಕಾರ ಉತ್ತರ ಕೊಡ್ತೀನಿ, ನಾನು ಕೂತ್ಕೊಳ್ಳಿ. ಇಲ್ಲ ಮೊದಲು ಸರ್ಕಾರ ಉತ್ತರ ಕೊಡ್ಲಿ, ಅದಾದ್ಮೇಲೆ ನಾವು ಮುಂದುವರಿಯೋಣ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ನಾಗೇಂದ್ರ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅಂತ ಅನ್ಕೊಳ್ಳಾಗ್ತಾ ಇತ್ತು, ಆದ್ರೆ ಮೂವರ ಶೂಟೌಟ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ವಿಧಾನಸಭೆಯಲ್ಲೂ ಮತ್ತು ವಿಧಾನ ಪರಿಷತ್ನಲ್ಲಿ ಯಾವ ರೀತಿಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡಲಾಯಿತು, ಅದಕ್ಕೆ ತಿರುಗೇಟನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಪೃಥ್ವಿ, ನಿಶ್ಚಿತವಾಗಿ ಇವತ್ತು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಎರಡೂ ಕಲಾಪದಲ್ಲಿಯೂ ಕೂಡ ವಿಪಕ್ಷಗಳು ಅಕ್ಷರಶಃ ಚಾಮರಾಜನಗರದ ಎನ್ಕೌಂಟರ್ ಪ್ರಕರಣವನ್ನ ಪ್ರಸ್ತಾಪ ಮಾಡುವ ಮೂಲಕವಾಗಿ ಕೋಲಾಹಲವನ್ನ, ಗದ್ದಲವನ್ನ ಸೃಷ್ಟಿ ಮಾಡಿದ್ವಿ. ಸರ್ಕಾರ ಉತ್ತರವನ್ನು ಕೊಡಬೇಕು, ಜೊತೆಗೆ ಇಲ್ಲಿ ದ್ವಂದ್ವ ಹೇಳಿಕೆಗಳಿರುವಂತಹ ಕಾರಣಕ್ಕಾಗಿ ಸರ್ಕಾರ ಅಧಿಕೃತವಾಗಿರುವಂತಹ ಹೇಳಿಕೆಯನ್ನು ಕೊಡಬೇಕು. ಜೊತೆಗೆ ಅಲ್ಲಿ ಒಂದೊಮ್ಮೆ ರೈತರಿಗೆ ಶೂಟೌಟ್ ಅನ್ನ ಮಾಡಿದ್ದಾಗಿದ್ರೆ ಅಲ್ಲಿ 1 ಕೋಟಿಗೂ ಅಧಿಕ ಮೊತ್ತದ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿದ್ವಿ. ವಿಧಾನಸಭೆಯಲ್ಲಿಯೂ ಕೂಡ ಇವತ್ತು ಕಲಾಪ ಆರಂಭ ಆಗ್ತಿದ್ದಂತೆ ಈ ಒಂದು ವಿಚಾರವನ್ನ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಸರ್ಕಾರದ ಉತ್ತರಕ್ಕಾಗಿ ಅವರು ಆಗ್ರಹವನ್ನು ಕೂಡ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು, ಅರಣ್ಯ ಸಚಿವರು ಸವಿವರವಾದಂತಹ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಾವ ಕಾರಣಕ್ಕಾಗಿ ಶೂಟೌಟ್ ಅನ್ನ ಮಾಡಿದ್ರು, ಯಾವ ಕಾರಣಕ್ಕಾಗಿ ಆ ಒಂದು ಘಟನೆ ನಡೀತು ಅನ್ನೋದನ್ನ ಸವಿಸ್ತರವಾಗಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 34 kg ಜಿಂಕೆ ಮಾಂಸವೂ ಕೂಡ ಲಭ್ಯವಾಗಿದೆ ಅನ್ನುವಂಥ ಮಾಹಿತಿಯನ್ನು, ಜೊತೆಗೆ ಈ ಏನು ಪ್ರಕರಣದ ನಂತರ ವಶಪಡಿಸಿಕೊಂಡಿರ್ತಕ್ಕಂತಹ ಏನು ಬಂದೂಕುಗಳ ಕುರಿತಂತೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರತಕ್ಕಂಥ ಕಾರಣಕ್ಕಾಗಿ ಅದು ಸಾಕಷ್ಟು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತು. ಯಾಕಂದ್ರೆ ಚಾಮರಾಜನಗರದ ಉಸ್ತುವಾರಿಯಾಗಿರುವಂತಹ ಪುಟ್ಟರಂಗ ಶೆಟ್ಟರು ವಿಭಿನ್ನವಾಗಿರುವಂತಹ ಹೇಳಿಕೆಯನ್ನು ಮತ್ತೆ ಸದನದಲ್ಲಿಯೂ ಕೂಡ ಕೊಟ್ಟರು. ಬೆಳಗಿನ ಜಾವ 5 ಗಂಟೆಗೆ ಅವರು ಹಸುವನ್ನ ಹುಡುಕೋದಕ್ಕೆ ಹೋಗಿದ್ರು ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೊಟ್ಟಂತ ಕಾರಣಕ್ಕಾಗಿ ವಿಪಕ್ಷಗಳು ಸಾಕಷ್ಟು ಆಕ್ಷೇಪಗಳನ್ನು ಎತ್ತಿತ್ತು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಕೊಲೆಯನ್ನ ಮಾಡಿದೆ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಸದಸ್ಯರು ಆರೋಪಗಳನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ ತಮಿಳುನಾಡು ಸಿಎಂ ಆಗಿರುವಂತಹ ವಿಜಯ್ ಅವರ ಒಂದು ಟ್ವೀಟ್ ಏನಿತ್ತು, ಆ ಒಂದು ಅಂಶವನ್ನು ಕೂಡ ಪ್ರಸ್ತಾಪ ಮಾಡುವಂಥ ಕೆಲಸವನ್ನ ಆರ್ ಅಶೋಕ್ ಅವರು ಇವತ್ತು ಮಾಡಿದ್ರು. ಒಟ್ಟಾರೆಯಾಗಿ ಈ ಒಂದು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಒಂದು ಉತ್ತರಕ್ಕೂ ಕೂಡ ವಿಪಕ್ಷಗಳು ಬಗ್ಲಿಲ್ಲ, ಜೊತೆಗೆ ಮಣಿಲಿಲ್ಲ. ಈ ಒಂದು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡಿತ್ತು. ಇಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಏನಾಗ್ತಾ ಇದೆ, ಆ ಒಂದು ತನಿಖೆಯ ಬಳಿಕ ಒಂದೊಮ್ಮೆ ಸಮಾಧಾನ ತರಿಸಿಲ್ಲ ಅಂತಂದ್ರೆ ನ್ಯಾಯಾಂಗ ತನಿಖೆಗೆ ನಾವು ಆದೇಶವನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇದೇ ರೀತಿಯ ಒಂದು ಪರಿಸ್ಥಿತಿ ವಿಧಾನ ಪರಿಷತ್ನಲ್ಲಿಯೂ ಕೂಡ ಇರುವಂಥದ್ದು. ಯಾವ ರೀತಿ ಅಂತಂದ್ರೆ ಪರಿಷತ್ ಕಲಾಪ ಆರಂಭ ಆಗ್ತಿದ್ದಂತೆ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಉತ್ತರ ಕೊಡದ ಹೊರತಾಗಿ ಸದನವನ್ನ ಕಲಾಪವನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾರೆ. ಸಭಾನಾಯಕರಾಗಿರ್ತಕ್ಕಂಥ ಯತೀಂದ್ರ ಅವರು ಅರಣ್ಯ ಸಚಿವರು ವಿಧಾನಸಭೆಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ನಂತರದಲ್ಲಿ ಸರ್ಕಾರ ಉತ್ತರವನ್ನು ಸಚಿವರಿಂದ ಕೊಡಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟ ಬಳಿಕ ಒಂದಿಷ್ಟು ಶಾಂತತೆಯ ಕಲಾಪದಲ್ಲಿ ಆಗತ್ತೆ. ನಂತರದಲ್ಲಿ ಕಲಾಪವು ಕೂಡ ಮುಂದುವರಿಯುತ್ತೆ. ನಾಗೇಂದ್ರ ವಿಚಾರವನ್ನು ತೆಗೆದುಕೊಂಡು ವಿಪಕ್ಷಗಳು ಆಗ್ರಹವನ್ನು ಮಾಡ್ತವೆ. ಆ ಒಂದು ವಿಚಾರವನ್ನೇ ಪ್ರಸ್ತಾಪ ಮಾಡಿಕೊಂಡು ಗದ್ದಲವನ್ನು ಕೂಡ ಸೃಷ್ಟಿ ಮಾಡ್ತವೆ. ಅದಕ್ಕೂ ಪೂರ್ವದಲ್ಲಿ ವಿಪಕ್ಷಗಳು ಪರಿಷತ್ನಲ್ಲೂ ಕೂಡ ಈ ಒಂದು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾವೆ. ಜೊತೆಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ಪ್ರಕರಣದಲ್ಲಿ ಸರಿಯಾದ ಉತ್ತರವನ್ನು ಕೊಡಬೇಕು, ಜೊತೆಗೆ ನ್ಯಾಯಾಂಗ ತನಿಖೆಯನ್ನು ಕೂಡ ಮಾಡಲೇಬೇಕು ಅನ್ನೋ ಆಗ್ರಹವನ್ನು ವಿಪಕ್ಷ ನಾಯಕರು ಆಗ್ರಹವನ್ನು ಕೂಡ ಮಾಡ್ತಾರೆ. ಇಲ್ಲಿ ವ್ಯತಿರಿಕ್ತವಾಗಿರತಕ್ಕಂಥ ಹೇಳಿಕೆಗಳು ಸರ್ಕಾರದ ವತಿಯಿಂದಲೇ ಬಂದಿರುವಂತಹ ಕಾರಣಕ್ಕಾಗಿ ಆಕ್ಷೇಪಗಳನ್ನು ವಿಪಕ್ಷಗಳು ಎತ್ತಾ ಇರುವಂಥದ್ದು. ಒಂದ್ ಕಡೆ ಚಾಮರಾಜನಗರದ ಉಸ್ತುವಾರಿಯಾಗಿರುವಂತಹ ಪುಟ್ಟರಂಗ ಶೆಟ್ಟರ ಹೇಳಿಕೆ ಇರಬಹುದು, ಜೊತೆಗೆ ಇನ್ನೊಂದು ಕಡೆ ಅರಣ್ಯ ಸಚಿವರು ಹೇಳ್ತಾ ಇರತಕ್ಕಂಥ ಹೇಳಿಕೆಗಳು ಇದು ವಿಭಿನ್ನವಾಗಿದೆ. ಇಲ್ಲಿ ಸರ್ಕಾರಿ ಪ್ರೇರಿತ ಎನ್ಕೌಂಟರ್ ಅನ್ನುವಂಥ ರೀತಿಯಲ್ಲಿಯೂ ಕೂಡ ವಿಪಕ್ಷಗಳು ಆರೋಪವನ್ನು ಮಾಡಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಶಾಗ್ಯದ